ಹೆಲೋ ನಮಸ್ತೆ, ವೆಲ್ಕಮ್ ಟು ಅವರ್ BS² ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಟರ್ಜಿಡ್ ಸೆಲ್ ಅಂದರೆ ಏನು, ಫ್ಲಾಸಿಡ್ ಸೆಲ್ ಅಂದರೆ ಏನು, ಮತ್ತು ಶ್ರಂಕನ್ ಸೆಲ್ ಅಂದರೆ ಏನು, ಅವು ಯಾವ ಕಾರಣಕ್ಕೆ ಉಂಟಾಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಟರ್ಜಿಡ್ ಸೆಲ್ ಅಂತಂದರೆ ಏನಪ್ಪ ಅಂತಂದ್ರೆ ಇದು ಊದಿಕೊಂಡಿರುತ್ತೆ. ಇದರಲ್ಲಿ ಏನಪ್ಪ ಅಂತಂದ್ರೆ ನೀರಿನ ಪ್ರಮಾಣ ಹೆಚ್ಚಿರುತ್ತೆ ಸೆಲ್ನ ಒಳಗೆ ಆ್ಯಸ್ ಕಂಪೇರ್ಡ್ ಟು ದ ಔಟ್ಸೈಡ್. ಸೆಲ್ನ ಒಳಗಡೆ ನೀರಿನ ಪ್ರಮಾಣ ಹೆಚ್ಚಿರುತ್ತೆ. ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದರೆ ವಾಟರು ಓನ್ಲಿ ಏನಪ್ಪ ಅಂದರೆ ಔಟ್ಸೈಡಿಂದ ಸೆಲ್ ಒಳಗಡೆ ಮೂವ್ ಆಗ್ತಾ ಇರುತ್ತೆ. ಈ ಕಂಡೀಷನ್ ಯಾವಾಗುತ್ತೆ ಅಂತಂದರೆ ಯಾವಾಗುತ್ತೆ ಹೈಪೋಟೋನಿಕ್ ಸೊಲ್ಯೂಷನ್ ಇದ್ದಾಗ. ಹೈಪೋಟೋನಿಕ್ ಸೊಲ್ಯೂಷನ್ ಇದ್ದಾಗ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಸೊಲ್ಯೂಷನ್ ಒಳಗಡೆ ವಾಟರ್ ಲೆವೆಲು ಜಾಸ್ತಿ ಇದೆ ಆ್ಯಸ್ ಕಂಪೇರ್ಡ್ ಟು ದ ಸೆಲ್ ಒಳಗಡೆ ವಾಟರ್ ಲೆವೆಲ್ ಕಡಿಮೆ ಇದ್ದು ಹೊರಗಡೆನೇ ಜಾಸ್ತಿ ಇತ್ತಪ್ಪ ಅಂತಂದರೆ ಆಗ ಏನಾಗುತ್ತಪ್ಪ ಅಂದ್ರೆ ಈ ವಾಟರ್ ಸೆಲ್ ಒಳಗಡೆ ಮೂವ್ ಆಗುತ್ತೆ. ಹಾಗಾಗಿನೇ ಏನಪ್ಪ ಅಂದ್ರೆ ಸೆಲ್ ಊದಿಕೊಳ್ಳುತ್ತೆ. ಅದನ್ನು ನಾವು ಟರ್ಜಿಡ್ ಸೆಲ್ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಪ್ಲ್ಯಾಂಟ್ ಸೆಲ್ಲಿಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ಇದು. ಇದರಿಂದ ಸಸ್ಯಗಳು ಎಲೆಗಳನ್ನು ಮತ್ತು ಕಾಂಡವನ್ನು ಸ್ಟಿಫ್ ಆಗಿಡ್ತವೆ, ಫರ್ಮ್ ಆಗಿ ಇಡ್ತವೆ. ಇಡಲಿಕ್ಕೆ ಇದು ಏನಪ್ಪ ಅಂದರೆ ಟರ್ಜಿಡ್ ಸೆಲ್ಗಳು ಸಹಾಯಕ ಆಗಿವೆ. ಆಯಿತಾ, ಇದು ಇಟ್ಸ್ ಅಬೌಟ್ ಟರ್ಜಿಡ್ ಸೆಲ್. ಅಂದರೆ ಇಲ್ಲಿ ವಾಟರ್ ಮೂಮೆಂಟ್ ಆಫ್ ವಾಟರ್ ಓನ್ಲಿ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ಸೈಡ್ ದ ಸೆಲ್. ಹೊರಗಡೆಯಿಂದ ಒಳಗಡೆ ವಾಟರ್ ಮಾಲಿಕ್ಯೂಲ್ ಮೂವ್ ಆಗ್ತಾವೆ ಇಲ್ಲಿ. ಆಗ ಟರ್ಜಿಡ್ ಸೆಲ್ ಉಂಟಾಗುತ್ತೆ. ಯಾವ ಕಂಡೀಷನ್ ಒಳಗಡೆ ನೀರು ಹೊರಗಡೆಯಿಂದ ಒಳಗಡೆ ಮೂವ್ ಆಗುತ್ತಂದರೆ ಆ ಸೆಲ್ಲನ್ನು ನಾವು ಹೈಪೋಟೋನಿಕ್ ಸೊಲ್ಯೂಷನ್ನಲ್ಲಿ ಇಟ್ಟಾಗ, ಅಂದರೆ ಸಸ್ಯದ ದೇಹದ ಒಳಗಡೆಗಿಂತಲೂ ಹೊರಗಡೆ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಸೊಲ್ಯೂಟ್ ಪ್ರಮಾಣ ಕಡಿಮೆ ಇದ್ದರೆ ಆಗ ವಾಟರ್ ಹೆಚ್ಚಾಗಿ ಮೂವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಫ್ಲಾಸಿಡ್ ಸೆಲ್ ಅಂತಂದರೆ ಏನಪ್ಪ ಅಂದ್ರೆ ಇದರಲ್ಲಿ ಈಕ್ವಲ್ ಅಮೌಂಟ್ ಆಫ್ ಮೂಮೆಂಟ್ ವಾಟರ್ ಏನಾಗುತ್ತೆ ಮೂವ್ ಆಗುತ್ತೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಹೊರಗಿಂದ ಒಳಗಡೆ ಮೂವ್ ಆಗುತ್ತೋ ಅಷ್ಟೇ ಪ್ರಮಾಣದ ನೀರು ಸೆಲ್ನ ಒಳಗಡೆಯಿಂದ ಹೊರಗಡೆ ಮೂವ್ ಆಗುತ್ತೆ. ಇದು ಯಾವ ಕಂಡೀಷನ್ನಲ್ಲಿ ಉಂಟಾಗ್ತದಪ್ಪ ಅಂತಂದರೆ ಐಸೋಟೋನಿಕ್ ಸೊಲ್ಯೂಷನ್ನಲ್ಲಿ ಸೆಲ್ಲನ್ನು ನಾವು ಇಟ್ಟಾಗ ಆಗ ಏನಾಗುತ್ತಂದರೆ ವಾಟರ್ದು ಈಕ್ವಲ್ ಅಮೌಂಟಲ್ಲಿ ಮೂವ್ ಆಗುತ್ತೆ. ಅಂದರೆ ಸೆಲ್ ಒಳಗಡೆ ಎಷ್ಟು ಪ್ರಮಾಣದಲ್ಲಿ ನೀರಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಹೊರಗಡೆ ಇರ್ತಕ್ಕಂಥ ಸೊಲ್ಯೂಷನ್ನಲ್ಲೂ ಇರುತ್ತೆ. ಸೊಲ್ಯೂಟು ಮತ್ತು ಸಾಲ್ವೆಂಟು, ಮೇನ್ಲಿ ಇಲ್ಲಿ ಸೊಲ್ಯೂಟು ಮತ್ತು ಸಾಲ್ವೆಂಟ್ಗಳು ಈಕ್ವಲ್ ಆಗಿರ್ತಾವು. ಎಲ್ಲಿ ಅಂತಂದರೆ ಸಸ್ಯದ ಸೆಲ್ನ ಒಳಗಡೆ ಮತ್ತು ಹೊರಗಡೆ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ಸ್ಗಳ ಪ್ರಮಾಣ ಈಕ್ವಲ್ ಆಗಿರುತ್ತೆ ಇಲ್ಲಿ ಫ್ಲಾಸಿಡ್ ಸೆಲ್ನಲ್ಲಿ. ಆಯಿತಾ, ಈ ರೀತಿ ಫ್ಲಾಸಿಡ್ ಸೆಲ್ಗಳು ಏನಪ್ಪ ಅಂದರೆ ಡಲ್ ಆಗಿರ್ತಾವೆ. ಆಮೇಲೆ ಏನಪ್ಪ ಅಂದ್ರೆ ಆರೋಗ್ಯಯುತ ಅನಿಸೋದೇ ಇಲ್ಲ. ಸೆಲ್ಸ್ಗಳಿಗೆ ಪ್ಲ್ಯಾಂಟ್ಸ್ಗಳಿಗೆ ಟರ್ಜಿಡ್ ಸೆಲ್ಲೇ ಅತ್ಯಂತ ಉತ್ತಮವಾದ ಕಂಡೀಷನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಶ್ರಂಕನ್ ಸೆಲ್ ಅಂತಂದರೆ ಅದರ ಒಂದು ಚಿತ್ರ ನೋಡಿದರೆ ನಾವು ಅರ್ಥ ಮಾಡ್ಕೊಳ್ಬೋದು. ಏನಾಗಿರುತ್ತೆ ಅಂದರೆ ತುಂಬ ಶ್ರಂಕ್ ಆಗಿಬಿಟ್ಟಿರುತ್ತೆ, ಸೊರಗಿಕೊಂಡಿರುತ್ತೆ. ದಿಸ್ ಇಸ್ ಬಿಕಾಸ್ ನೀರು ಏನಾಗುತ್ತೆ ಅಂದರೆ ಸೆಲ್ನ ಒಳಗಡೆಯಿಂದ ಹೊರಗಡೆ ಮೂವ್ ಆಗುತ್ತೆ. ಇದು ಯಾವ ಪರಿಸ್ಥಿತಿಯಲ್ಲಿ ಉಂಟಾಗುತ್ತಪ್ಪ ಅಂತಂದರೆ ಹೈಪರ್ಟೋನಿಕ್ ಸೊಲ್ಯೂಷನ್ನಲ್ಲಿ ಸೆಲ್ಲನ್ನು ಇಟ್ಟಾಗ. ಸೆಲ್ಲನ್ನು ನಾವು ಇಟ್ಟಾಗ ಅಂದರೆ ಏನಪ್ಪ ಅಂತಂದರೆ ವಾಟರ್ ಮಾಲಿಕ್ಯೂಲು ಈ ಹೊರಗಡೆಗಿಂತಲೂ ಸಸ್ಯದ ದೇಹದ ಒಳಗಡೆನೇ ಜಾಸ್ತಿ ಇದೆ. ಸೊಲ್ಯೂಟು ಕಡಿಮೆ ಇದ್ದು, ಅಂದರೆ ವಾಟರು ಒಳಗಡೆನೇ ಜಾಸ್ತಿ ಇದ್ದು ಹೊರಗಡೆ ಇರ್ತಕ್ಕಂಥ ಸೊಲ್ಯೂಷನ್ನಲ್ಲಿ ಕಡಿಮೆ ಇದ್ದರೆ ಆಗ ವಾಟರ್ ಏನಾಗುತ್ತೆ ಸಸ್ಯದ ಸೆಲ್ನಿಂದ ಹೊರಗಡೆ ಮೂವ್ ಆಗುತ್ತೆ. ಆಗ ಒಂದು ಈ ಶ್ರಂಕನ್ ಸೆಲ್ ಉಂಟಾಗುತ್ತೆ. ಇದು ಅಂತಂತಂದರೆ ಸಸ್ಯಗಳಿಗಂತೂ ಅತ್ಯಂತ ವರ್ಸ್ಟ್ ಕಂಡೀಷನು ಈ ಶ್ರಂಕನ್ ಸೆಲ್ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಏನಪ್ಪ ಅಂದರೆ ಸೆಲ್ಗಳಲ್ಲಿ ವಾಟರ್ ಮೂಮೆಂಟ್ ನಿಂತರ ಉಂಟಾಗ್ತಕ್ಕಂಥ ಸೆಲ್ಗಳ ಒಂದು ಪ್ರಕಾರವನ್ನು ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು, ನಮಸ್ತೆ.